ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಕಿಡ್ನಿಯ ಸಮಸ್ಯೆ, ಕನ್ನಡದಲ್ಲಿ ಮೂತ್ರಪಿಂಡದ ಸಮಸ್ಯೆ, ಈ ಸಮಸ್ಯೆಯನ್ನು ಮುದ್ರೆಗಳ ಮೂಲಕ ನಿವಾರಣೆಯನ್ನು ತಿಳಿಯೋಣ. ಮೂತ್ರಪಿಂಡದ ಸಮಸ್ಯೆಯನ್ನು ಸರಿಪಡಿಸುವ ಮುದ್ರೆಯ ಹೆಸರು ಕಫನಾಶಕ ಮುದ್ರೆ. ಕಫನಾಶಕ ಮುದ್ರೆಯ ಪ್ರಯೋಜನಗಳು: ನಿಯಮಿತವಾಗಿ ಅಭ್ಯಾಸವನ್ನು ಮಾಡುವುದರಿಂದ ಮೂತ್ರಪಿಂಡದ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಬಹುದು. ದೇಹದಿಂದ ಹೊರಹೋಗದ ನೀರನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಮುಖ, ಕೈ, ಕಾಲು, ದೇಹದ ಇತರೆ ಭಾಗಗಳಲ್ಲಿ ಊತವಿದ್ದರೆ ಈ ಮುದ್ರೆಯಿಂದ ಮುಕ್ತಿ. ಹಾಗೂ ಹೆಂಗಸರ ತಿಂಗಳ ಸಮಸ್ಯೆಯನ್ನು ಕೂಡ ಪರಿಹರಿಸುತ್ತದೆ. ಈ ಮುದ್ರೆಯನ್ನು ಹಾಕುವ ವಿಧಾನ: ನೆಟ್ಟಗೆ ಬೆನ್ನನ್ನು ನೇರವಾಗಿರಿಸಿ ಕುಳಿತು, ಕೆಳಗೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲದವರು ಕುರ್ಚಿಯ ಮೇಲೆ ಕುಳಿತು ಅಭ್ಯಾಸ ಮಾಡತಕ್ಕದ್ದು. ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ನೇರವಾಗಿ ಇರಿಸಿ, ಉಂಗುರದ ಬೆರಳು ಮತ್ತು ಕಿರುಬೆರಳನ್ನು ಸಂಪೂರ್ಣ ಮಡಚಿ ಆ ಎರಡು ಬೆರಳುಗಳ ಮೇಲೆ ಹೆಬ್ಬೆಟ್ಟನ್ನು ಒತ್ತು ಹಿಡಿದುಕೊಂಡು ಚಿತ್ರದಲ್ಲಿ ತೋರಿಸಿರುವ ರೀತಿ 10 ರಿಂದ 20 ನಿಮಿಷಗಳು ಕುಳಿತುಕೊಳ್ಳಬೇಕು. ಮನಸ್ಸಿನಲ್ಲಿ ಯಾವುದೇ ಒತ್ತಡ ಇರಬಾರದು. ಉಸಿರಾಟ ಸರಾಗವಾಗಿ ಆಡಬೇಕು. ಈ ರೀತಿ ಪ್ರತಿನಿತ್ಯ 3 ರಿಂದ 5 ಬಾರಿಯವರೆಗೆ ಮಾಡಬೇಕು. ಪ್ರತಿ ಬಾರಿಗೆ 2 ಗಂಟೆ ಅಂತರವನ್ನು ಇಡಬೇಕು. ಎಚ್ಚರದಿಂದ ಇರಬೇಕಾದಂಥ ವಿಚಾರ: ಈ ಮೇಲಿನ ಸಮಸ್ಯೆಗಳಿರುವವರು ಮಾತ್ರ ಈ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು. ಗರ್ಭಿಣಿಯರು ಈ ಮುದ್ರೆಯನ್ನು ಹಾಕುವಂತಿಲ್ಲ. ಸಮಸ್ಯೆಗಳು ಬಗೆಹರಿದ ನಂತರ ಮುದ್ರೆಯನ್ನು ಹಾಕುವುದನ್ನು ನಿಲ್ಲಿಸಬೇಕು. ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ: ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಔಷಧಿಯನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು. ನಮಸ್ಕಾರ.